ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ಗೆ ಏನು ಹಾರ್ಡ್ ವರ್ಕು ಅಲ್ವಾ ಅಲ್ವೇನ್ರಿ? ಏನು ಹಾರ್ಡ್ ವರ್ಕ್ ಹೋಟೆಲ್ ಇರೋ ನೋಡಿ ಕಲಿಬೋದಪ್ಪ. ಮೆಹಂದಿ ಹಾಕ್ತಾರೆ, ಮಾಡ್ತಾರೆ. ನನಗೂ ಖುಷಿ ಆಗುತ್ತೆ ಇವ್ರು ನೋಡಿದ್ರೆ ತುಂಬಾ ಮಾಡ್ತಾರೆ. ನಾವು ಒಂದು ಮಾಡಿಸ್ತೇವೆ ಸುಸ್ತಾಗಿ ಅಂತಂದ್ರು ಇಳಿಸಿದ ತಕ್ಷಣ ಖರ್ಚಿ ಕಾಸರ ಅಂತಾರೆ ಕೊಡ್ತಾರೆ. ನೀನು ಸೊ ರೂಪ ಅವರ ಅಭಿಮಾನಿಗಳು ಫೋಟೋಸ್ ತಗೋತಾ ಇದ್ದಾರೆ. ನಮ್ದು ಮದಗಿರಿ. ಹೇಗಿದ್ದೀರಾ? ಚಾನಲ್ ಇವತ್ತಿನ ಈ ವ್ಲಾಗ್ ಬಂದು ಪ್ಯಾಲೇಸ್ ಗ್ರೌಂಡಲ್ಲಿ ಬ್ಯೂಟಿ ಎಕ್ಸ್ಪೋ ಇದೆ. ಸೊ ಹಂಗಾಗಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಹೇಗಿರುತ್ತೆ ಏನು ಅಂತ ನಾನು ಕೂಡ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಏನೇನು ಆಗುತ್ತೆ, ಹೆಂಗಿರುತ್ತೆ ಎಲ್ಲನೂ ಕೂಡ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ಟೈಮು 7:47 ಆಗಿದೆ. ಇನ್ನೊಬ್ಬರು ಅಕ್ಕ ಪಾವಗಡದಿಂದ ಬರ್ತಿದ್ದಾರೆ ಮತ್ತು ಗೀತಾ ಬರ್ತಿದ್ದಾರೆ. ಎಲ್ಲರೂ ಕೂಡ ಒಂದು ಕಡೆ ಸಿಕ್ಕಿ ಅಲ್ಲಿಂದ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಹಸ್ಬೆಂಡ್ ಕೈಲಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಹಾಕ್ಸ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ. ಬನ್ನಿ ಓಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ನನ್ನ ಚಾನಲ್ಗೆ ಜಾಯ್ನ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಆಲಲ್ಲಿ ಇಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫ್ಯೂಚರಲ್ಲಿ ಮೊದಲು ಬಂದು ತಲುಪುತ್ತೆ. ಬನ್ನಿ ಇವಾಗ ಓಡೋಣ. ಗಂಡಂದ್ರು ಇಳಿಸಿದ ತಕ್ಷಣ ಖರ್ಚಿ ಕಾಸರ ಅಂತಾರೆ ಕೊಡ್ತಾರೆ. ನೀನು ನನಗೇನೋ ಒಂದು ಮಾತು ಕೇಳಿದ್ರು, ಖರ್ಚಿ ರೈಸ್ ಬಸ್ಸು ಫುಲ್ ರಶ್ ಸೋಮವಾರ ಮಾರ್ನಿಂಗ್ ಬೇರೆ. ನೋಡೋಣ ಹೆಂಗಾಗುತ್ತೆ, ಹೆಂಗೆ ಹೊತ್ಕೊಂಡು ಹಿಂಗಕ್ಕೆ ಕೊಡ್ತೀನಿ. ಇಲ್ಲ ಅಲ್ಲೋಗಿ ಅರಳಿಕರ್ಸಲ್ಲಿ ಇಟ್ಕೊಂಡೆ. ಫುಲ್ ರಶ್ ಇತ್ತು, ಗಾಡಿ ನಮ್ಮೊಂದು ಹೋಗಿ ಇಟ್ಕೊಳ್ಳೋಕ್ಕೆ ಆಯ್ತಾ ಇರಲಿಲ್ಲ. ಕಾಲೆಲ್ಲ ಫುಲ್ ನೋವು ಇಲ್ಲ, ಕಾಲಿದ್ದವ್ರೆ ಅದು ಕಾಲು ನೋಡೋದಿತ್ತು. ಸಿಕ್ಕಾಬಟ್ಟೆ ಕಷ್ಟ ಆಗುತ್ತದೆ. ಇವಾಗ ಟೈಮ್ ಬಂದು 9:27. ಎಷ್ಟು ಗಂಟೆ? 11 ಜನ ಬಂದಿದ್ರು. ಒಬ್ಬರು ಅಕ್ಕ ಮೆಜೆಸ್ಟಿಕ್ಗೆ ಹೋಗಿರ್ತಾರೆ. ಸೊ ಗೀತಾ ಅವರು ವೆಯ್ಟ್ ಮಾಡ್ತಿದ್ದಾರೆ, ಅವರು ಲೈನಲ್ಲಿದ್ದಾರೆ. ಈ ಸೌಂಡ್ ಕೇಳಿ ತುಂಬ ದಿನ ಆಗೋಗಿತ್ತು. ಬೆಂಗಳೂರು ಕಡೆ ಬಂದಿರ್ತಿಲ್ಲ, ನಮ್ಮ ಕಡೆ ಇಷ್ಟೆಲ್ಲ ಸೌಂಡ್ ಇಲ್ಲ, ಗಿಜಿ ಗಿಜಿ. ಸೊ ಬನ್ನಿ ತಿನ್ಕೊಂಡು, ಇವಾಗ ಹೊಟ್ಟೆ ಹಸಿತಾವೆ, ತಿನ್ಕೊಂಡು ಹೊಡ್ತೀನಿ. ಎಲ್ಲಿದ್ಯಮ್ಮ ಗೀತಾ? ಅಕ್ಕ ಎಲ್ಲಿದ್ಯಕ್ಕ? ಇನ್ನೂ ಒಂದು ಮಾಡಕ್ಕ ಮರಕ ಮರಕ ಈ ಕಡೆ ಈಗ ಅಕ್ಕ ಎಲ್ಲೋಯ್ತೋ ಕಾಣೆ ಕಣಕ್ಕ. ಅಕ್ಕ ಮಂಡೆ ಬೇರೆ ನೋಡಿ. ರೈಸ್ ಗೀತಾ ಅವ್ರು ಸಿಕ್ಕಿದ್ರು, ಇನ್ನೊಂದು ಅಕ್ಕ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಮೆಜೆಸ್ಟಿಕ್ ಹೋಗ್ಬಿಟ್ಟಿದ್ದಾರೆ. ತಿಂಡಿ ಮಾಡ್ತಾ ಇದ್ದೀನಿ. ಎಷ್ಟು ತಿಂಡಿ ಕೊಟ್ಟಿದ್ದಾರೆ. ನಾನು ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಹೋಟ್ಲಿಗೆ ಬಂದರೆ ದೋಸೆ ಮಾತ್ರ ಆರ್ಡ್ರ್ ಮಾಡಬಾರ್ದು. ದೋಸೆ ಅಷ್ಟು ಲೇಟಾಗಿ ಏನೂ ಕೊಡಲ್ಲ. ನನಗೆ ಉಪ್ಪಿಟ್ಟೆ ಖಾಲಿ ಆಗೋಯ್ತು. ಇನ್ನು ಖಾಲಿ ಆದರೆ ಇದರಲ್ಲಿ ಮೆಣಸಿನ್ಕಾಯಿ ಯಾವುದು, ಹುಳ್ಳಿಕಾಯಿ ಯಾವುದು ಏನೂ ಗೊತ್ತಾಗಲ್ಲ. ಯಾವ್ದು ಗೊತ್ತಾಗುತ್ತೆ ಬಸ್ಸಲ್ಲಿ ನನಗೆ ಅಲ್ಲಿಂದ ಬಂದೆ. ಫುಲ್ ಸಾಕಾಗೋಗಿತ್ತು. ಬೆಂಗಳೂರಲ್ಲಿ ಆರೆಂಜ್ ಒಂಥರ ಇರಿಟೇಷನ್ ಆಗ್ತದೆ. 9:54 ಕಿಲೋಮೀಟರ್ ಇದೆ. 39 ಮಿನಿಟ್ಸ್ ತೋರಿಸ್ತಾ ಇದೆ. ಪಾಪ ಫುಟ್ಪಾತ್ ಮೇಲೆ ಇತ್ತು, ಚೆನ್ನಾಗಿರ್ತಿದ್ದೆ. ನಾವು ನಾನೇ ಇಲ್ಲೇ ಬಾ ಅಂತ ಕರೆದು ಮತ್ತೆ ಅದೇ ರೂಟೇ ಹೋಗಂಗಾಯ್ತು.
ಓಕೆ ಹೊಟ್ಟೆ ತುಂಬಿಲ್ಲ ಇಲ್ಲರೂ ಹೊಟ್ಟೆ ತುಂಬಿಲ್ಲ ನನಗೆ ಹಾಕೋತಾರೆ. ಈ ಬೈಕ್ ಒಂಚೂರು ಆ ಕಡೆ ಹೋಗಲ್ಲ. ಅಲ್ಲೇ ಎಕ್ಸ್ಪೋ 2026 ಲೊಕೇಶನ್ ರೀಚ್ ಆಗಿದ್ದೀವಿ. ಈಗ ಟೈಮು 10:37. ನಮ್ಮನ್ನ ಆ ಕಡೆ ಬಿಡಬೇಕಾಗಿತ್ತು, ಈ ಕಡೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ಇವಾಗ ಹೇಗೆ ಕ್ರಾಶ್ ಮಾಡೋದು ಗೊತ್ತಿಲ್ಲ. ಅವ್ರು ವಾಚ್ಮನ್ ಪಾಪ ನಮ್ಗೆ ಇವತ್ತು ಈ ಬಾಳೆ ಇದಾವೆ. ಬಸ್ಸಲ್ಲಿ ಆರಾಮಾಗಿ ಯಶವಂತಪುರಕ್ಕೆ ಬಂದು ಅಲ್ಲಿಂದ ಬಸ್ಸಲ್ಲಿ ಆರಾಮ್ಸೆ ಬರ್ಬೋದಿತ್ತಂತೆ. ಸುಮ್ಮನೆ 200 ರೂಪಾಯಿ ಆಟ ಬಿಟ್ಟು ಬೇರೆ ತೊಂಬರಾಟ ಆಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೊಂದು ಜನ ಬಂದರೆ ಗೇಟ್ ಹತ್ರ ಕ್ಯಾರಿಯರ್ ಇದೆಯಾ ಮೇಡಮ್? ರಿಜಿಸ್ಟರ್ ಮಾಡಿದ್ವಿ, ಅದನ್ನು ತೋರಿಸ್ಬೇಕು ಅನಿಸುತ್ತೆ. ಫೈನಲಿ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ನೆಡ್ಕೊಂಡ್ಬಂದು ಟ್ರಾಫಿಕ್ ನೋಡಿ ಎಷ್ಟೈತೆ. ನೆಡ್ಕೊಂಡ್ಬಂದು ಹೆಂಗೋ ಒಂದು ಸ್ಕೈ ವಾಕ್ ಸಿಕ್ಕೈತೆ. ನೆಡ್ಕೊಂಡು ಸ್ಕೈ ವಾಕಿಗೂ ಒಂದು ಎಸ್ಕಿಲೇಟರ್ ಬೇರೆ ಕೊಟ್ಟವ್ರೆ. ತುಂಬ ಖುಷಿ ಆಯಿತು. ನಮ್ಮ ಕೈಲಂತೂ ಆಯ್ತಾನೆ ಇರಲಿಲ್ಲ ಬಿಡಿ. ಟ್ರಾಫಿಕ್ ನೋಡಿ ಎಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ ಐತೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಓಕೆ, ಥ್ಯಾಂಕ್ ಯು. ನೋಡಿ ಇಳಿಯೋದಿರಲಿಲ್ಲ ಎಸ್ಕಿಲೇಟ್ರು. ಹತ್ತಕ್ಕೆ ಮಾತ್ರ ಎಸ್ಕಿಲೇಟ್ರು, ಇಳಿಯೋಕ್ಕೆ ಎಸ್ಕಿಲೇಟರ್ ಇಲ್ಲ. ಆಯ್ತಾ ಅದ ಬರೋಕ್ಕೆ? ಹಂಗೋ ಹಿಂಗೋ ಪಾವ್ಕೊಂಡು ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ಬನ್ನಿ, ಏನೇನು ಪ್ರೊಸೀಜರ್ ಇರುತ್ತೋ ಗೊತ್ತಿಲ್ಲ. ಒಳಗಡೆ ಹೋಗುತ್ತೆ ಮಾಡ್ತೀನಿ. ಇವರೇನಾ? ಮ್ಯಾಮೇ ನಮಗೆ ಹೇಳಿದ್ದು ಬನ್ನಿ ಅಂತ ಅಲ್ವಾ ಮ್ಯಾಮ್? ನಾವು ಫಸ್ಟ್ನೇದು ಇತ್ತು ಮೊನ್ನೆ, ಸೆಕೆಂಡಾ? ಸೆಕೆಂಡಲ್ಲಿ ಫರ್ನಿಚರ್ ಅಲ್ಲಿ ಬ್ಯೂಟಿ ಚೇರ್ಸ್ ಇದೆ ನೋಡಿ. ಏನೋ ಎಲ್ಲ ತಗೊಂತಿದ್ದಾರೆ ಆಲ್ರೆಡಿ ಶಾಪಿಂಗು. ಅದರಲ್ಲೇ ಮಾಡ್ತೀಯಾ? ಥ್ಯಾಂಕ್ ಯು ಸೋ ಮಚ್. ಫುಡ್ಡಿಗೆ ಮಾತಾಡ್ಸಿದ್ರಲ್ಲ, ಹೇಗಿದ್ದೀರಾ? ನಿಮ್ಮ ಸಲೂನ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಬರಬೇಕು ಒಂದ್ಸಲ ನಿಮ್ಮ ಸಲೂನ್. ಬನ್ನಿ, ಈಗಲೆಲ್ಲ ಇರಲಿಲ್ಲ. ಬನ್ನಿ, ಮಿಸ್ ಮಾಡ್ತಾರೆ. ಸೊ ರೂಪ ಅವರ ಅಭಿಮಾನಿಗಳು ಫೋಟೋಸ್ ತಗೋತಾ ಇದ್ದಾರೆ. ಇನ್ನೂ ಆಗ್ತಾ ಇದ್ದಾರಂತೆ ಸ್ಟಾಲು. ಪ್ರೈಸಿಂಗು ಡಿಸ್ಕೌಂಟು ಎಲ್ಲ ಆಗ್ತಾವ್ರೆ. ನೋಡ್ಕೊಂಡು ಎಷ್ಟಾಗುತ್ತೋ ಶಾಪಿಂಗ್ ಮಾಡೋಣ. ಬನ್ನಿ. ಎಸ್ ಮೇಡಮ್. ನಮ್ದು ಮದಗಿರಿ. ಏನು ಸೈಡ್ ಎಫೆಕ್ಟ್ ಆಗಲ್ಲ? ಓಪನ್ ಹಿಯರ್. ಓಕೆ, ಸೈಡ್ ಎಫೆಕ್ಟ್ ಏನಾಗಲ್ಲ? No side effect. Is it massage? And what can you medicine? For body, hair, face, Any ಹ್ಯಾಂಡ್ ಲೆಗ್ ಎಲ್ಲ. palm acupressure. Heel acupressure. Heel acupressure. Whole body. This is for spinal cord.
ಇಲ್ವಲ್ಲ ಸ್ವಲ್ಪ ತಿನ್ಬೇಕು ಪ್ಯಾಂಟ್ ಇದು ಎಲ್ಲಾமே ವೇಟ್ ಲೆಸ್ ಇದೇ ಬರೋದು ಹಾಂ ತಿಳ್ಕೊಂಡಿದೀವಿ ಯಾವ್ದೋ ಒಂದು ಯೂಟ್ಯೂಬ್ ಏನ್ ಹಾರ್ಡ್ ವರ್ಕು ಅಲ್ವಾ ಅಲ್ವೇನ್ರಿ ಏನ್ ಹಾರ್ಡ್ ವರ್ಕ್ ಹ್ಞೂನಪ್ಪ ಒಟ್ಟಲ್ಲಿ ಇವ್ರ ನೋಡಿ ಕಲಿಬೋದಪ್ಪ ಮೆಹಂದಿ ಹಾಕ್ತಾರೆ ನನ್ಗೆ ಖುಷಿ ಆಗುತ್ತೆ ಇವ್ರು ನೋಡಿದ್ರೆ ತುಂಬಾ ಮಾಡ್ತಾರೆ. ನಾವು ಒಂದು ಮಾಡಿಸ್ತಾರೆ ಸುಸ್ತಾಗಿ ಮಾಡಿ ಮಾಡಿ ಒಳ್ಳೇದಾಗ ಆಗಲ್ಲ ಆಗಲ್ಲ ಆಯ್ತಾ ಅಕ್ಕ ಶಾಪಿಂಗು ಹೋಗೋಣ ಈಗ ನಿನ್ ಕಾಲು ನೋಡೋಣ ಜಾಸ್ತಿ ಬಾ ಹೋಯ್ನಂಗದ ನಾಳೆ ಹೋಗಿದ್ವಿ ನಾವು ಹೌದು ಬಾ ಬೇಗ ಅಯ್ಯೋ ಶಿವನೇ ಆಗೆಲ್ಲ ಗುರು ಊಟ ಮಾಡಿಲ್ಲ ಏನಿಲ್ಲ ಅಲ್ಲೇ ಟೈಮು 3:30 ನಮ್ಮ ಅಕ್ಕ ಕುತ್ಕೊಂಡ್ತಾವಳೆ ಇವರಾಕಂಡು ಐಟಮ್ ಎಲ್ಲ ಒಂದು ಸಾಕ್ಬಿಟ್ಟವಳೆ ಕುತ್ಕೊಂಡ್ತಾವಳೆ ಅಯ್ಯೋ ಬನ್ನಿ ಮ್ಯಾಮ್ ಶಾಪಿಂಗ್ ಆಯ್ತು ಮಾತೆ ತಗೊಂಡ್ಬಿಡೋಣ ಊಟ ಮಾಡೋಣ ಅಪ್ಪ ಅಲ್ಲೇನು ತಿನ್ನಕ್ಕಾಗಲ್ಲ ಇದೆಯಂತಲ್ಲ ಬನ್ನಿ ಅಲ್ಲ ಏನಿಲ್ಲ ಅಲ್ಲಾರು ತಗೊಂಡೋದ್ರಲ್ಲ ರೈಸ್ ಪಾತ್ರೆ ಎಲ್ಲ ಕೇಳಿ ಕೇಳಿ ಶಿವಮೂರಿನ ಎಷ್ಟು ಯೂಸ್ ಮಾಡ್ತಾವಲ್ಲ 50 ರೂಪಾಯಿ ಹೇಳಿದ್ರು ಅಂತ 40 ಹೇಳಿದ್ರು ಎಷ್ಟು 30 ರೂಪಾಯಿ ಆಸೆ ಎರಡು ಕೊಡಿ 30 ಮಾಡ್ಕೊಂಡು ಇಲ್ಲಿವರೆಗೂ ಕೇಳಿಸ್ತಾ ರೈಸಲ್ಲಿ ನಮಗೆ ಕ್ಯಾಬು ಬುಕ್ ಆಗ್ತಿಲ್ಲ ಮಾಡಿ ಮತ್ತೆ ನೀನು ರೆಡಿ ಮಾಡ್ತೀಯಾ ಇಲ್ಲ ಇದೇ ಲೈವ್ ಅಷ್ಟೇ ಹಾಂ ಕ್ಯಾಮ್ರಾ ಆಯನಿ ಅಲ್ಲಿ ನೆಟ್ವರ್ಕ್ ಕ್ಯಾಮ್ರಾ ಅಷ್ಟೆ ವಿಡಿಯೋ ಇನ್ಸ್ಟಾ 360 ಡಿಗ್ರಿಯಲ್ಲೂ ರೆಕಾರ್ಡ್ ಆಗಿರುತ್ತೆ 69,000 ಜಸ್ಟ್ ಇವಾಗೇನಲ್ಲ 50,000 ರೂಪಾಯಿಗೆ ವ್ಯಾಲ್ಯೂ ಇಲ್ಲ ಅವಾಗೆಲ್ಲ ಅಂದರೆ ಜಾಸ್ತಿ ವ್ಯಾಲ್ಯೂ ಇರ್ತಿತ್ತು ಇವಾಗ ಅಂದರೆ ಒಂದು ತಿಂಗಳು ಸಂಬಳ ದುಡಿತಾರಲ್ವಾ ಕ್ಯಾಮ್ರಾ ಕುಣಿಗಲ್ ಬಿದ್ನಿಗೆರೆ ಗೈಸ್ ಇವಾಗ ನಾವು ಕಾಲೇಜ್ ಗ್ರೌಂಡಿಂದ ಬಂದು ಮೆಜೆಸ್ಟಿಕ್ ಬಸ್ಸಲ್ಲಿ ಬಂದ್ವಿ ಅಲ್ಲಿದ್ದು ಬಸ್ಸು ಎಲೆಕ್ಟ್ರಿಕ್ ಬಸ್ ಏನೋ ಅಲ್ಲ ಅದು ಏರ್ಪೋರ್ಟ್ ಬಸ್ಸು ಏನೋ ಚಾರ್ಜ್ ಇಲ್ಲ ನಾನು ಮನೆಗೆ ಹೋಗಿ ಮಿಕ್ಕಿದ ಅಪ್ಡೇಟ್ನ ಕೊಡ್ತೀನಿ ಇವಾಗ ಬನಶಂಕರಿ ಬಸ್ ಹತ್ಕೊಂಡು ಗೀತವ್ರ ಮನೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಕೂತಿದ್ದೀವಿ ಊಟನೂ ಮಾಡಿಲ್ಲ ಅಲ್ಲಿ ಚುರುಮುರಿ ತಿಂದಿದ್ದು ಅಷ್ಟೇ ಅದೇನು ನಂಗೆ ತಿಂದಾಗೇನೆ ಅನಿಸ್ತಿಲ್ಲ ಕೂತ್ಕೊಂಡು ಹೋಗ್ಬೇಕು ಕೋಲ್ಡ್ ಬೇರೆ ಆಗೈತೆ ಏನಾದ್ರು ಕುಡಿಬೇಕು ಲಿಕ್ವಿಡ್ ಥರ ಅನ್ಸ್ಕೊಂಡ್ಬಿಟ್ಟು ನಮ್ಮ ಗೀತ ಅವರು ತೊಗೊಂಬಂದ್ಕೊಟ್ರು ಇಷ್ಟೆಲ್ಲ ಐಟಮ್ಸ್ ಇದೆ ಸಲೂನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀವಿ ಜಾಸ್ತಿ ನಾಳೆನೂ ಐತೆ ಬಟ್ ಬರೋಕ್ಕೆ ಇಷ್ಟ ಇಲ್ಲ ನಾಳೆ ಒಂದು ಮೇಕಪ್ ಇದೆ ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡ್ಕೊಂಡು ಮನೆಗೆ ಹೋಗಿ ಹೋಗ್ತೀನಿ ಇನ್ನು ಗೀತಾ ಮನೆಗೆ ಹೋಗ್ಬಿಟ್ಟು ಏನಾಗುತ್ತೆ ಅಪ್ಡೇಟ್ ಕೊಡ್ತೀನಿ
ಗೀತಾ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಇವಾಗ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿ ಗುರ್ತಿಡ್ದು ಮಾತಾಡ್ಸಿದ್ರಿ, ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಕೆಲವೊಬ್ಬರು ನೋಡ್ತಾ ಇದ್ರು ಆ್ಯಂಡ್ ಗೊತ್ತಾಯಿತು ನಾನು ನೋಡ್ತಿದ್ರಲ್ಲ, ಸೊ ಏನೋ ನೋಡಿರ್ತಾರೆ, ಲೈಕ್ ಅವರಿಗೆ ಮಾತಾಡ್ಸೋಕ್ಕೆ ಏನೋ ಒಂಥರ ಅನಿಸುತ್ತೆ ಅಂತ ಅರ್ಥ ಆಯಿತು. ಬಟ್ ಎಲ್ಲರೂ ಗುರ್ತಿದ್ದು ಮಾತಾಡ್ಸಿದ್ದು ನನಗೊಂದು ತುಂಬಾ ಖುಷಿ ಆಯಿತು. ಮತ್ತು ಇವತ್ತಿನ ಡೇ ಒಂದು ತುಂಬಾ ಚೆನ್ನಾಗಿ ಅನಿಸ್ತು. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಲೈಕ್ ಇವಾಗ ನಾವು ಏನೇ ಒಂದು ಪ್ರಾಡಕ್ಟ್ ತೊಗೊಳಕ್ಕೆ ಹೋಗ್ಬೇಕಾದ್ರೆ ದೂರ ಒಂದೊಂದು ಶಾಪ್ ಇರುತ್ತೆ, ಅಲ್ಲಿ ಹೋಗಿ ಶಾಪ್ ಮಾಡೋದಕ್ಕೂ ಈ ಎಲ್ಲ ಶಾಪೂ ಒಂದೇ ಕಡೆ ಬಂದು ನಾವು ಇವಾಗ ಹೆಂಗೆ ಎಕ್ಸಿಬಿಷನಲ್ಲಿ ಎಲ್ಲ ಒಂದೇ ಕಡೆ ನಾವು ಶಾಪ್ ಮಾಡ್ತೀವೋ ಆ ಥರ ಇತ್ತು ಎಕ್ಸ್ಪೋ. ಬ್ಯೂಟಿ ಪೈ ಎಕ್ಸ್ಪೋ ಅಂತ ಹೇಳ್ಬಿಟ್ಟು 2026 ತುಂಬ ಚೆನ್ನಾಗಿತ್ತು. ಲೈಕ್ ಸುಮಾರು ನಾಳೆನೂ ಇರುತ್ತೆ. ನಾಳೆ ನನಗೆ ಮೇಕಪ್ ಇದೆ, ಸೊ ಹೋಗೋಕ್ಕಾಗಲ್ಲ. ಲೈಕ್ ಏನೇನು ಬೇಕು ಇವತ್ತು ಎಷ್ಟು ಬೇಕಷ್ಟು ತೊಗೊಂಡು ಬಂದ್ಬಿಟ್ಟಿದ್ದೀನಿ. ಸೊ ನಾಳೆ ಮೇಕಪ್ ಮುಗಿಸ್ಕೊಂಡು ಕುಣಿಗಲ್ಗೆ ಹೊರಡ್ತೀನಿ. ಇವತ್ತು ಗೀತಾ ಮನೆಯೇ ಸ್ಟೇ ಆಗಿ ನಾನು ಗೀತಾ ಮಾರ್ನಿಂಗು ಮೇಕಪ್ಪಿಗೆ ಹೋಗ್ತೀವಿ. ಇದಿಷ್ಟು ಇವತ್ತಿನ ವ್ಲಾಗು. ಏನಾದರೂ ಈ ವ್ಲಾಗ್ ಲೆಂತಿ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಈ ವಿಡಿಯೋದಲ್ಲೇ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಕಿರಿಕಿರಿ ಅನಿಸಿದ್ರೆ, ಪ್ರಾಬ್ಲಮ್ ಅನಿಸಿದರೆ, ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದರೆ, ಲೈಕ್ ನನ್ನ ಈ ವಿಡಿಯೋ ಆನ್ ಸ್ಪಾಟ್ ಮಾತಾಡೋದ್ರಿಂದ ಏನಾದರೂ ಈ ಥರ ಚೇಂಜಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಅದು ನಾನು ಚೇಂಜ್ ಮಾಡ್ಕೊತೀನಿ ಇನ್ನು ಮುಂದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಆ್ಯಂಡ್ ಯಾರೆಲ್ಲ ನನ್ನ ಗುರುತಿಸಿ ಮಾತಾಡಿಸಿ ನನ್ನ ಜೊತೆ ಸೆಲ್ಫಿ ತೆಕ್ಕೊಂಡ್ರೆ ನನಗಂತೂ ಐ ಆಮ್ ಸೋ ಬ್ಲೆಸ್ಡ್ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ಲವ್ ಯು ಆಲ್.